ವೇಳೆ ನೀನು ವಿಶಾಲ್ನ ಕಾಪಾಡ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ನಿನ್ನ ಸರ್ವಸ್ವ ಹೊರಟೋಗತ್ತೆ. ಕಾಪಾಡ್ಕೋತೀನಿ ಅಮ್ಮೋರೆ, ಕಾಪಾಡ್ಕೋತೀನಿ. ನನ್ನ ಗಂಡಂಗೆ ಎದುರಾಗೋ ಅಪಾಯ ಅಷ್ಟೇ ಅಲ್ಲ, ಈ ಸಲ ಶತ್ರು ಯಾರು ಅಂತನೂ ತಿಳ್ಕೊತೀನಿ. ವಿಶಾಲಕ್ಷಮ್ಮ ತಾಯಿ ನನ್ನ ಜೊತೆನೇ ಇದ್ದಾಳೆ ಅನ್ನೋ ಧೈರ್ಯದಲ್ಲಿ ಒಂಟಿಯಾಗಿ ಹೋರಾಡ್ತಾ ಇದ್ದೀನಿ. ಅಮ್ಮೋರೆ ಹೊರಟೋದ್ರ? ಯಜಮಾನ್ರ ಮೇಲೆ ಬೀಳೋದು ಏನದು? ಭಕ್ತಿಲ ಆಸಕ್ತಿ ಇಲ್ದೇ ಇದ್ರು ವಿಶಾಲ್, ನೀನು ಮೆಟ್ಲಿಳ್ಕೊಂಡ್ ಬರ್ಬೇಕಾದ್ರೆ ಸಾಕ್ಷಾತ್ ದೇವ್ರೇ ಇಳಿದು ಬರ್ತಿದ್ದಾನೆ ಅಂತ ಅನಿಸ್ತಿತ್ತು. ಇವನ್ ಯಾರ ಮಗ ಹೇಳು? ನನ್ ಮಗ. ಅಯ್ಯೋ ತಪ್ಪಾಗೋಯ್ತಮ್ಮ, ಅವಸರದಲ್ಲಿ ಕಾಣಲಿಲ್ಲ. ಗಿಡಕ್ಕೆ ಕೈ ಮುಗಿಯೋ ಅಭ್ಯಾಸ ಇರೋಳಿಗೆ ಹೊಸಲು ಕೈ ಮುಗಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ನಾವು. ಹೊಸ್ಲು ಅಂದ್ರೆ ಬರೀ ಕಟ್ಟಿಗೆ ಅಲ್ಲ ಯಜಮಾನ್ರೆ, ಹೊಸ್ಲಲ್ಲಿ ಮಹಾಲಕ್ಷ್ಮಿ ವಾಸವಾಗಿರ್ತಾಳಂತೆ. ಅವಳ ಮಾತು ಕಿವಿ ಕೊಡ್ಬೇಡ, ನೀನ್ ಹೋಗ್ಬಾ ವಿಶಾಲ್. ಎಲ್ಲಿಗೆ ಹೋಗ್ತಿದ್ದೀರಾ ಯಜಮಾನ್ರೆ? ಕೇಳಲಿಲ್ವಲ್ಲ ಅನ್ಕೊಂಡೆ, ಕೇಳ್ಬಿಟ್ಯಾ? ಎಲ್ಲ ಮುಗ್ದಂಗೆ, ಇನ್ಯಾವ ಕೆಲ್ಸನೂ ಆಗಲ್ಲ. ನನಗೆ ಆ ಥರ ಸೆಂಟಿಮೆಂಟ್ಸ್ ಏನೂ ಇಲ್ಲ ಅಮ್ಮ, ಬರ್ತೀನಿ. ಸಾಯಂಕಾಲ ಬೇಗ ಬಾ ವಿಶಾಲ್. ಆಗಲಿ ಅಮ್ಮ. ಯಜಮಾನ್ರಿಗೆ ಯಾವ ಅಪಾಯ ಬರುತ್ತೋ ಗೊತ್ತಿಲ್ಲ, ಅವರು ಹೊರಗೆ ಹೋಗದಿರೋ ಹಾಗೆ ತಡೆಯೋದು ಹೇಗೆ? ಶೂಸ್ ಪಾಲಿಷ್ ಮಾಡಿಟ್ಟಿಲ್ಲ. ಮನೇಲಿ ಇಷ್ಟು ಜನ ಕೆಲ್ಸಗಾರ ಇದ್ರು ಏನೂ ಪ್ರಯೋಜನ ಇಲ್ಲ, ವೇಸ್ಟ್. ಇದ್ಯಾಗ ತುಂಬ ಅತಿ ಆಗ್ತಿದೆ. ಯಜಮಾನ್ರೆ, ನಿಮ್ಮ ಬೂಟ್ಗಳನ್ನ ನಾನು ತೊಳೆದು ಕೊಡ್ಲಾ? ಅಮ್ಮ ನಯನಿ, ಪಾಲಿಶ್ ಅಂದ್ರೆ ತಲೆಗೆ ಮಾಲಿಶ್ ಮಾಡಿದಷ್ಟು ಸುಲಭ ಅಲ್ಲ, ಅದಕ್ಕೊಂದು ಕಲೆ ಇರಬೇಕು. ಪರವಾಗಿಲ್ಲ ಬಿಡೋ, ಈ ಮನೇಲಿ ಸ್ಟೇಟಸ್ ಏನು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅವಳೇ ಕೆಲ್ಸ ಕೇಳ್ತಿದ್ದಾಳೆ, ನೀನ್ ಮಾಡು ನಯನಿ. ಕಂದ ವಿಶಾಲ್, ಅಲ್ಲಿವರೆಗೂ ನೀನ್ ಒಳಗ್ ಕೂತಿರು ಬಾ. ಹೇಗೋ ಸ್ವಲ್ಪ ಹೊತ್ತು ಯಜಮಾನ್ರು ಮನೇಲಿರ್ತಾರೆ. ಇದನ್ನ ತೊಳೆಯೋ ಅಷ್ಟರಲ್ಲಿ ಯಜಮಾನ್ರು ಮನೆ ದಾಟ್ತಿರೋ ಹಾಗೆ ಏನಾದ್ರೂ ಉಪಾಯ ಮಾಡಬೇಕು. ಏನ್ ಮಾಡ್ತಿದ್ಯಾ? ಯಜಮಾನ್ರು ಇದನ್ನ ಸ್ವಚ್ಛ ಮಾಡು ಅಂದ್ರು,
ಅದಕ್ಕೆ ಹೀಗೆ ತೊಳ್ದಾಕಿದ್ರೆ ಹೋಗುತ್ತೆ ಅಂತ. ಸೋಪ್ ಹಾಕಿ ತೊಳಿತಾ ಇದ್ದೀರಾ? ಉಜ್ಜಿದ್ರೆ ಕೊಳೆ ಹೋಗುತ್ತೆ ಅಂತ. ಏಯ್ ನೀನ್ ಒಳಗ್ ನಡಿ. ಸ್ವಲ್ಪ ಇರಿ ಯಜಮಾನ್ರೆ. ಏಯ್ ನೀನ್ ಒಳಗ್ ನಡಿ, ಬಕೆಟ್ ತಗೊಂಡು ಹೋಗೋ. ಹೋಗೋ, ಬಕೆಟ್ ತಗೋ, ಬಕೆಟ್ ತಗೋ, ನಡಿ ಬಾ. ಬಾ. ಅಂತಪುರದಲ್ಲಿರೋ ರಾಣಿಗೂ ಇಷ್ಟು ಸೆಕ್ಯೂರಿಟಿ ಇರಲ್ಲ ಏನೋ ವಲ್ಲಭ, ಮುಖ ಯಾಕೆ ಹಿಂಗ್ ಹಿಂಡ್ಕೊಂಡಿದ್ಯಾ? ಹಾ, ಆಲ್ರೆಡಿ ಇವಳು ಹಿಂಡಾಕ್ಬಿಟ್ಟಿದ್ದಾಳೆ. ಅದ್ ಹೆಂಗೆ? ಪಾಪ ಗೊತ್ತಿಲ್ಲ ಅನ್ಸುತ್ತೆ ಬ್ರೋ. ಶೂಸ್ ಕ್ಲೀನ್ ಆಗಿರ್ಲಿ ಅಂತ ಸೋಪ್ ನೀರಲ್ಲಿ ನೆನೆಸಿದ್ದಾರೆ. ಹೀಗೆ ಮಾಡಬಾರ್ದಾ? Hey! Stop this nonsense! What's wrong with you? ಹಾ, ಬುದ್ಧಿ ಇಲ್ವಾ? ತಲೆಯಲ್ಲಿ ಏನ್ ತುಂಬಿಕೊಂಡಿದ್ಯಾ? ಐ ಆಮ್ ಸಿಕ್ ಅಂಡ್ ಟೈರ್ಡ್ ಆಫ್ ದಿಸ್. ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ಕೆಲಸದೊಳಗಿರ್ತೀನಿ ಅಂತ ಹೇಳ್ದೆ, ಸರಿಯಾಗಿ ಕೆಲಸ ಮಾಡೋದು ಕಲ್ತಿರ್ಬೇಕು. ಯಾವ ಕೆಲಸ ಹೇಗ್ ಮಾಡಬೇಕು ಅಂತ ಕೇಳ್ಕೊಂಡಾದ್ರೂ ಕೆಲಸ ಮಾಡು. ಇಷ್ಟಕ್ಕೂ ನಿನ್ ತಲೆಯಲ್ಲಿ ಬುದ್ಧಿ ಇದ್ರೆ ತಾನೆ. ಅಂದ್ರೆ ತಲೆನೇ ಅಲ್ವಾ? ಯಾಕಿಲ್ಲ? ಅಂದವಾಗಿರೋ ಕಣ್ಣು, ಹಲ್ಲು, ತುಟಿ, ಅಪ್ಪಬ್ಬಾ, ವಾಟ್ ಎ ಬ್ಯೂಟಿ! ಅದಕ್ಕೆ ಪ್ಲೀಸ್ ಸ್ಟಾಪ್. ಗೊತ್ತಿಲ್ಲದೆ ಇದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದಕ್ಕೆ ಹೇಳಿ. ಅದನ್ನ ಬಿಟ್ಟು ತುಂಬಾ ಕಾಸ್ಟ್ಲಿ ಶೂಸ್ನ ಈ ರೀತಿ ಹಾಳು ಮಾಡಬಾರ್ದು. ಆಫೀಸ್ಗೆ ಹೋಗೋ ಮೂಡು ಹಾಳಾಯ್ತು. ಬೈದ್ರು ಪರವಾಗಿಲ್ಲ, ಯಜಮಾನ್ರು ಹೊರಗೆ ಹೋಗದೆ ಇದ್ರೆ ಸಾಕಮ್ಮ. ಅದ್ರ ಬಗ್ಗೆ ಅವಳಿಗೆ ಗೊತ್ತಿದ್ದಿದ್ರೆ ವಿಶಾಲ್ ಕಾಲಿಗೆ ಏನೂ ಆಗದೆ ಇರೋ ಥರ ನೋಡ್ಕೋತಿದ್ಲು. ಏನು ತಿಳಿಯದವಳ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಿನಗೆ ಯಾಕಮ್ಮ ಈ ಕೆಲಸ ಇಲ್ಲ? ಬೇಡದೇ ಇರೋ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ. ಇಷ್ಟೆಲ್ಲ ಮಾತು ಯಾಕೆ ಬಿಡಿ ಅತ್ತೆ? ಒದ್ದೆ ಆಗಿರೋ ಬೂಟ್ನ ತಗೊಂಡು ಹೋಗಿ ಒಲೆ ಮೇಲಿಟ್ರೆ ನೀರೆಲ್ಲ ಹೊರಟೋಗುತ್ತಲ್ಲ. ನಿಮ್ಮಿಬ್ಬರಿಗೂ ಹುಚ್ಚು ಪೀಕ್ಸಲ್ಲಿದೆ. ಕೆಲವರಿಗೆ ಏನೂ ಗೊತ್ತಿಲ್ಲ, ಇನ್ನು ಕೆಲವರಿಗೆ ಏನು ಗೊತ್ತಿದೆ ಅಂತನೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಗೊತ್ತಿರೋರು ಗೊತ್ತಿಲ್ಲ ಅಂತ ಪ್ರಶ್ನೆ ಕೇಳಿ ಗಾಬರಿ ಪಡಿಸಿದ್ರೆ ಸರಿಯಲ್ಲ. ಮಾತಾಡ್ಕೊಂಡಿರೋ ಅಷ್ಟು ಟೈಮ್ ಇಲ್ಲ ನನಗೀಗ. ಬೇರೆ ಶೂಸ್ ಹಾಕೊಂಡು ಹೋಗ್ತೀನಿ. ಬೇಡ ಯಜಮಾನ್ರೆ, ಇವತ್ತು ನೀವು ಎಲ್ಲಿಗೂ ಹೋಗಬೇಡಿ. ಯಾಕೆ? ಹೋಗಬೇಡಿ ಅಷ್ಟೇ. ನೈನಿ ಯಾಕಿಷ್ಟು ಗಾಬರಿ ಆಗಿದ್ದಾಳೆ? ಏನಾದರೂ ಅನಾಹುತ ಆಗುತ್ತಾ? ಇಲ್ಲ ಏನಾದರೂ ಆಗುತ್ತಾ? ಏನಾದರೂ ಆಗಲಿ, ವಿಶಾಲ್ ಹೊರಗಡೆ ಹೋಗದೆ ಇರೋ ಹಾಗೆ ನೋಡ್ಕೋಬೇಕು. ಆಗೋ ಅನಾಹುತನ ತಪ್ಪಿಸ್ಬೋದು. ನೋಡಮ್ಮ, ಮಾಡಬಾರ್ದು ಕೆಲಸನ ಮಾಡೋರಿಗೆ ಬೇಡ ಅಂತ ಹೇಳಿದ್ರೆ ಇನ್ನೂ ಕೋಪ ಮಾಡ್ಕೋತಾರೆ. ಹಾ, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಆ ರೋಗ ಇದೆ ಬಿಡಿ. ಎಲ್ರೂ ಹಾಗೆ ಇದ್ದೀರಾ. ಮನೇಲಿರೋ ದರಿದ್ರನೇ ಹೋಗಿಲ್ಲ, ಇನ್ ಶೂಸಲ್ಲಿರೋ ಧೂಳು ಹೋಗುತ್ತಾ? ಅಂದ್ರೆ ನೈನಿ ಅನ್ಕೊಂಡಾಗೆ ಎಲ್ಲ ನಡೀತಿದೆ ಅನ್ಸುತ್ತೆ. ವಿಶಾಲ್, ಇವತ್ತೊಂದಿನ ಮನೇಲೇ ಇದ್ಬಿಡಪ್ಪ. ಇಷ್ಟೊತ್ತುವರೆಗೂ ನನ್ನ ಹತ್ರ ಆಟ ಆಡ್ತಾನೆ ಇದ್ಲು ಅನ್ಸುತ್ತೆ. ಈ ರೀತಿ ಬೇಕು ಅಂತ ಮಾಡಿದ್ರೆ ನಾನಿನ್ನೂ ಕೆಟ್ಟವನಾಗಬೇಕಾಗತ್ತೆ. ಚಪ್ಪಲಿ ಹಾಕ್ಕೊಂಡಾದ್ರೂ ಸರಿ, ಆಫೀಸ್ಗೆ ಹೋಗ್ತೀನಿ. ನೈನಿ, ವಿಶಾಲ್ ಹೊರಗೆ ಹೋಗ್ತಿದ್ದಾನೀಗ. ಏನ್ ಮಾಡ್ತೀಯ ನೀನು? ವಿಚ್ಛೇದನ ಕೊಟ್ಟು ಹೋದ್ರೆ ಚೆನ್ನಾಗಿರುತ್ತಕ್ಕ.
ನೈನಿ ಏನ್ ಮಾತಾಡ್ತಿದ್ಯಮ್ಮ? ವಿಚ್ಛೇದನ ಕೊಡ್ಸಕ್ಕೆ ಬರ್ತೀನಿ ಅಂದಿದ್ದಾರೆ. ಮನೇಲೇ ಇದ್ರೆ ಬೇಗ ಈ ಕೆಲಸ ಮುಗ್ದು ಹೋಗುತ್ತೆ. ಶಭಾಷ್ ನೈನಿ. ಲೆದರ್ ಶೂಸ್ ಹಾಳು ಮಾಡ್ದವಳಿಗೆ ಹಾಳು ಮಾಡೋ ಯೋಚನೆನೇ ಇರುತ್ತೆ ಅನ್ಕೊಂಡೆ. ಆದ್ರೆ ತ್ರಿನಯನಿ ಇಷ್ಟು ಒಳ್ಳೆ ಯೋಚನೆ ಮಾಡ್ತಾಳೆ ಅನ್ಕೊಳ್ಳಿಲ್ಲ. ವಿಶಾಲ್, ಅವಳು ಹೇಳ್ದ ಹಾಗೆ ಮನೇಲೇ ಇರು. ನಾವ್ ಅಂದ್ಕೊಂಡ್ ಕೆಲ್ಸನೂ ಮುಗಿಯುತ್ತೆ. ಓಕೆ ಅಮ್ಮ. ಯಜಮಾನ್ರೆ, ನೀವು ಹೊರಗೆ ಹೋಗದೆ ಇರೋ ಹಾಗೆ ತಡೆಯೋಕ್ಕೆ ನನಗೆ ಇದಕ್ಕಿಂತ ಬೇರೆ ದಾರಿ ಹೊಳಿಲಿಲ್ಲ. ನಿಮ್ಮನ್ನು ಕಾಪಾಡಿದ್ಮೇಲೆ ನನ್ನ ಪರಿಸ್ಥಿತಿ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀನಿ. ಅಲ್ಲಿವರೆಗೂ ನನ್ನಿಂದ ನಿಮ್ಗೇನಾದರೂ ತೊಂದರೆ ಆದರೆ ನನಗೆ ಕ್ಷಮಿಸ್ಬಿಡಿ. ಏನಾಯ್ತು ಅಮ್ಮೋರೆ? ಏನಾಗುತ್ತೆ ಅಂತ ನೀನೇ ಹೇಳಬೇಕು. ಆಫೀಸ್ಗೆ ಹೋಗ್ತಾ ಇದ್ದ ನನ್ನ ಮೊಮ್ಮಗನ್ನ ಯಾಕೆ ತಡೆದೆ? ಏನಾದರೂ ಕೇಡಾಗುತ್ತಾ? ದೊಡ್ಡಮ್ಮವ್ರಿಗೆ ನನಗೆ ಭವಿಷ್ಯ ಗೊತ್ತಾಗುತ್ತೆ ಅನ್ನೋ ವಿಷಯ ಗೊತ್ತಾದ್ರೆ ನನ್ನ ಈ ಮನೇಲಿ ಇರಕ್ಕೆ ಬಿಡ್ತಾರೋ ಇಲ್ವೋ? ಹೇಳು ನೈನಿ, ಏನಾದರೂ ಅನಾಹುತ ಆಗುತ್ತಾ? ಏನೋ ಗೊತ್ತಿಲ್ಲ ಅಮ್ಮೋರೆ. ಯಜಮಾನ್ರು ಹೊರಗೆ ಹೋಗದೆ ಇದ್ರೇನೆ ಒಳ್ಳೇದು ಅಂತ ಅನಿಸ್ತು. ಹಾಗಿರುವಾಗ ನನಗೆ ನನ್ನ ಮಗನಿಗೆ ಮೊದಲೇ ಹೇಳಬೇಕು. ಈಗ ನೋಡು, ನಿನಗೆ ನೀನೇ ಸಮಸ್ಯೆ ತಂದ್ಕೊಂಡೆ. ಏನು ತಿಳಿದೇ ಇರೋರ್ ಥರ ನಿಂತ್ಕೊಂಡಿದೆಯಲ್ಲ. ವಿಶಾಲ್ನ ತಡಿಬೇಕು. ಲಾಯರ್ ಬರೋ ಟೈಮ್ ಆಯ್ತು. ಡೈವರ್ಸ್ ಪೇಪರ್ಗೆ ಸೈನ್ ಮಾಡಬೇಕು ಅಂತ ನೀನೇ ಯಾಕೆ ನೆನಪು ಮಾಡಿದೆ? ಇವತ್ತು ಬರ್ತಾರೆ ಅಂತ ಹೇಳಿದ್ರಲ್ವಾ ಅಮ್ಮೋರೆ? ಸಂಬಂಧ ಮುರಿಯೋರು ಯಾವಾಗಾದ್ರೂ ಬರಲಿ, ಅಂಥವರೆಲ್ಲ ಬೇಗ ಬರಲಿ ಅಂತ ಕೇಳ್ಕೊಳ್ಳೋದು ತಪ್ಪು. ಹಾಗಾದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತೀರಾ ಅಮ್ಮೋರೆ? ಇಲ್ಲ ಅಂದ್ರೆ ಏನೇ? ಈಗ ಸದ್ಯದಲ್ಲಿ ಲಾಯರ್ ಬರ್ತಾರೆ. ತಿಲೋತ್ತಮ ಅವಳು ಇಷ್ಟದಂತೆ ಮಾಡ್ತಾಳೆ. ಡೈವರ್ಸ್ ಕೊಟ್ರೆ ನೀನು ಟೀ ಕಾಫಿ ಕೊಡಕ್ಕಾದ್ರೂ ಈ ಮನೇಲಿ ಇರ್ತೀಯೋ ಇಲ್ವೋ? ಅದ್ಯಾಕಮ್ಮೋರೆ ಹಾಗಂತಿದ್ದೀರಾ? ನಿನಗೇನು ಗೊತ್ತಿಲ್ಲ ಈ ಮನೆ ಕಥೆ. ಗಾಯತ್ರಿ ದೇವಿ ಇದ್ದಾಗ ಈ ಮನೆ ದೇವಸ್ಥಾನ ಆಗಿತ್ತು. ನನ್ನ ದೊಡ್ಡ ಸೊಸೆ ದೇವತೆ ತರ ಈ ಮನೆ ತುಂಬ ಓಡಾಡ್ಕೊಂಡಿದ್ಲು. ಅವಳು ಹೋದ್ಮೇಲೆ ಆ ವೈಭವ, ಆ ವೈಭೋಗ ಇದ್ಯಾವುದು ಉಳಿದಿಲ್ಲ. ನೀನು ಕಾಲಿಟ್ಟ ಮೇಲಾದ್ರೂ ಎಲ್ಲ ಚೆನ್ನಾಗಿರುತ್ತೆ ಅನ್ಕೊಂಡ್ರೆ ಇಷ್ಟೆಲ್ಲ ರಾಧಾ ಅಂತ ಆಯ್ತು. ಈಗೇನ್ ಮಾಡು ಅಂತೀರಾ ಅಮ್ಮೋರೆ? ಲಾಯರೇ ಬರ್ಲಿ, ದೇವರೇ ಹೇಳಿದ್ರು ನಾನಂತೂ ಸೈನ್ ಮಾಡಲ್ಲ, ಡೈವರ್ಸ್ ಕೊಡಲ್ಲ ಅಂತ ಹೇಳ್ಬಿಡು. ಒಂದ್ಸಲ ವಿಚ್ಛೇದನ ಕೊಡ್ತೀನಿ, ಇನ್ನೊಂದ್ಸಲ ಕೊಡಲ್ಲ ಅಂತ ಮನ್ಸು ಬದಲಾಯಿಸೋದು ತಪ್ಪಲ್ವಾ ಅಮ್ಮೋರೆ? ಅಯ್ಯೋ, ನಿನಗೆ ಹೇಗೆ ಹೇಳಬೇಕು? ಒಂದು ಜೀವನ ಆಗ್ಲಿ, ಒಂದು ಪ್ರಾಣನಾಗ್ಲಿ ಉಳಿಸ್ಬೇಕು ಅಂದ್ರೆ ಒಂದು ಸುಳ್ಳು ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಅದು ಅವಶ್ಯ ಕೂಡ. ದೇವರುಗಳೇ ಕೊಟ್ಟ ಮಾತನ್ನ ತಪ್ಪಿ ನಡೀತಾ ಇದ್ದಾರೆ. ನಾವೇನಮ್ಮ? ನಾನೇ ಯಜಮಾನ್ರಿಗೆ ಹೊರಗೆ ಹೋಗ್ಬೇಡಿ ಅಂತ ಹೇಳಿ ಈಗ ಹೀಗೆ ಹೇಳಿದ್ರೆ ಅವ್ರ ಕೋಪ ನೋಡ್ಬೇಕಾಗುತ್ತೆ. ಮಾತ್ ತಪ್ಪಿದ್ರು ನೋವು ಮಾತ್ರ ಪಟ್ಕೋಬೇಡ. ಈ ಮಾತನ್ನ ನೆನಪಿಟ್ಕೋ ನೈನಿ. ಯಾರಾದ್ರೂ ಬಂದ್ಬಿಟ್ಟಾರು, ಹುಷಾರಾಗಿ ನೋಡ್ಕೋ. ಯಜಮಾನ್ರಿಗೆ ಹೊರಗೆ ಹೋಗ್ಬೇಡಿ ಅಂತ ಅಡ್ಡ ಹಾಕ್ತೆ ಆದ್ರೆ ಬರೋ ಅಪಾಯನ ತಡಿತೀನ? ಅದ್ಯಾವ ರೂಪದಲ್ಲಿ ಬರುತ್ತೋ?
ಬನ್ನಿ, ಬೇಗ ತಗೊಂಡು ಬನ್ನಿ. ಹುಷಾರಾಗಿ ಬನ್ನಿ, ಹುಷಾರಾಗಿ ಎತ್ಕೊಂಬನ್ನಿ. ಮಾವ ಆಕ್ಚುಲಿ ಬನ್ನಿ ಬನ್ನಿ, ಇಲ್ಲಿ ಬನ್ನಿ. ಕೇರ್ಫುಲ್ಲಾಗಿ ತಗೊಂಡು ಬನ್ನಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಅದನ್ನಲ್ಲೇ ಮುಂದೆ ಇಡಿ. ಹುಷಾರು. ಸರ್, ನೀವು ಹೇಳಿದ ಪಾರ್ಸಲ್ ಬಂದಿದೆ. ಏನ್ ವಿಶಾಲ್, ಫಾರಿನ್ ಇಂದ ಏನಾದ್ರೂ ಸ್ಪೆಷಲ್ ಆಗಿ ತರಿಸಿದ್ಯಾ? ಇಲ್ವಲ್ಲ, ಹಾಗೇನೂ ಇಲ್ಲ. ಮೇಡ್ ಇನ್ ಇಂಡಿಯಾ. ಓಹೋ. ಸರ್, ಓಪನ್ ಮಾಡಿಸಿ ಮೌಂಟ್ ಮಾಡಿಸ್ಬಿಡ್ಲಾ? ಎಸ್ ಪ್ಲೀಸ್. ಓಪನ್ ಮಾಡಿ ಮೌಂಟ್ ಮಾಡಿಬಿಡಿ. ಹುಷಾರು. Wow! It's amazing! Chandelier. Very beautiful, Vishal. ಥ್ಯಾಂಕ್ಸ್ ಮಾಮ್. ಅಜ್ಜಿ, ಹೌ ಇಸ್ ಇಟ್? ನಿನ್ನ ಸೆಲೆಕ್ಷನ್ಗೆ ನಾವು ಮಾತಾಡಕ್ಕಾಗತ್ತಾ? ಥ್ಯಾಂಕ್ ಯು. ವಿಶಾಲ್, ಬೊಂಬಾಟಾಗಿದೆ. ಇದ್ರ ಬೆಳಕಿಂದ ಎಲ್ರೂ ಕಣ್ಗೂ ಹೊಸ ದೃಷ್ಟಿ ಬಂದಂಗಾಗಿದೆ. ಕಂದ, ಇದ್ ಮನೆಗೆ ಅಲ್ವಾ? ಹೌದಮ್ಮ, ನಿನ್ಗೋಸ್ಕರನೇ ತರಿಸ್ದೆ. ವಿಶಾಲ್, ಗಿಫ್ಟಾ? ಏನ್ ಸ್ಪೆಷಲ್ಲು? ನನ್ ಮಗನ್ಗೆ ತಕ್ಕನಾದ ಹೆಂಡತಿನ ಹುಡ್ಕೋ ಪ್ರೋಸೆಸ್ಗೆ ಇವತ್ತು ಸ್ವಯಂವರ ಪಾರ್ಟಿ ಅರೇಂಜ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಗಿಫ್ಟ್ ಕೊಡ್ತಿದ್ದಾನೆ ಅನ್ಕೋತೀನಿ. ಅದಕ್ಕೆ ಅಲ್ವಾ ವಿಶಾಲ್? ಎಸ್ ಮಾಮ್. ವಿಶಾಲ್, ಇದನ್ನ ಇಲ್ಲೇ ಹಾಕ್ಸು. ಮೇಲೆ ಹೇಳಿರಿ. ನಿಧಾನಕ್ಕೆ.
ನೈನಿ ಏನಾಯ್ತಮ್ಮ? ನೈನಿ ಹೇಳಮ್ಮ. ಏನಾಯ್ತು? ನೈನಿ ಅಜ್ಜಿ ಹೇಳಮ್ಮ. ನೈನಿ ನೈನಿ ಅಯ್ಯೋ ನೈನಿ ನೈನಿ ಅಮ್ಮ ನೈನಿ ಏನಾಯ್ತಮ್ಮ? ನೈನಿ ವಿಶಾಲ್, ಹೊರಗಡೆಯಿಂದ ಬಂದಿರೋರ್ ಎದುರಿಗೆ ನೀನ್ ಅವಳ ಹತ್ರ ಹೋದ್ರೆ ಬೇರೆನೆ ಅರ್ಥ ಮಾಡ್ಕೋತಾರೆ. ನೈನಿ ನೈನಿ ಹೇಳಮ್ಮ. ಅಯ್ಯೋ ಏನಾಯ್ತು? ನೈನಿ ಹೇಳು ಏನಾಯ್ತು? ಅಜ್ಜಿ ನೈನಿ ಹೇಳ್ತಿಲ್ಲ. ಕಣ್ಣು ಬಿಡಮ್ಮ. ಹೇಳಮ್ಮ. ಹೇಳು ನೈನಿ ಹೇಳಮ್ಮ. ಹೇಳು. ನೈನಿ ಅಜ್ಜಿ ಅಜ್ಜಿ ನೈನಿಗೆ ಏನಾಯ್ತು ಅಜ್ಜಿ? ಹಾಸಿನಿ, ನೀನು ಹೋಗಿ ನೀರು ತಗೊಂಡ್ ಬಾ. ಹ, ಸರಿ. ಅಯ್ಯೋ ಹೇಳಮ್ಮ, ಕಣ್ಬಿಡು. ಅಯ್ಯೋ ನೈನಿ ಏನಾಯ್ತಮ್ಮ? ಅಮ್ಮ ನೈನಿ ಹೇಳಮ್ಮ. ನೈನಿ ಶ್ಯಾಂಡ್ಲಿಯರ್ನ ನೋಡಿ ಮೂರ್ಛೆ ಹೊಟ್ಟೋದ್ಲಲ್ಲ, ಯಾಕೆ? ಶ್ಯಾಂಡ್ಲಿಯರ್ನ ನೋಡಿ ಯಾಕೆ ಈ ರೀತಿ ಆದ್ಲು? ಮತ್ತೇನಾದರೂ ಹೇಳಕ್ ಹೊರಟಿದ್ದಾಳ? ಈ ಸಲ ಇವಳು ಏನೇ ಹೇಳಿದ್ರು ನಡೆಯೋದ್ರ ಬಗ್ಗೆ ಚೆಕ್ ಮಾಡ್ಕೋತೀನಿ ಫಸ್ಟು. ಯಾರು ಸರ್ ಇವರು? ಇವಳು ಗೊತ್ತಿರೋ ಹುಡುಗಿನೇ. ಕೆಲ್ಸ ಬೇಕು ಅಂತ ಬಂದ್ಲು, ಆಶ್ರಯ ಕೊಟ್ಟಿದ್ದೀವಿ. ಓ, ನಿಮ್ಮ ರಿಲೇಟಿವ್ ಅನ್ಕೊಂಡೆ. ಅಂದ್ಕೊಂಡ್ರೆ ಆಗ್ತಾರೆ, ನೀವ್ ಅನ್ಕೊಳ್ಳೋದ್ ಯಾಕೆ? ಈಗ ನೀವು ಹೊರಡ್ಬೋದು. ಓಕೆ. ನೈನಿ ನೈನಿ ಅಜ್ಜಿ ಕೊಡಮ್ಮ. ನೈನಿ 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 ಹೇಳಮ್ಮ. ಕಣ್ ತೆಗಿಯಮ್ಮ. ನೈನಿ ಬಿದ್ದೋಗುತ್ತೆ 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 ನೈನಿ ಬಿದ್ದೋಗುತ್ತೆ. ಯಜಮಾನ್ರೆ 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 ಯಜಮಾನ್ರೆ, ನಿಮ್ಗೇನು ಆಗಿಲ್ಲ ಅಲ್ವಾ? ನಿಮ್ಗೇನು ಆಗಿಲ್ಲ ಅಲ್ವಾ? ಏಯ್! ಅಮ್ಮ ನೈನಿ. ಅಯ್ಯೋ ಹುಚ್ಚ ನಿನಗೆ? ನಿಮ್ಗೆ ಏನು ಆಗ್ಬಾರ್ದು ಯಜಮಾನ್ರೆ, ನೀವು ಚೆನ್ನಾಗಿರ್ಬೇಕು. ಬಿದ್ದು ಹೋಗುತ್ತೆ ಯಜಮಾನ್ರೆ, ಬಿದ್ದು ಹೋಗುತ್ತೆ. ನೈನಿ ನೈನಿ ಏನ್ ಬೀಳುತ್ತಮ್ಮ? ಏನಾಯ್ತು ನಿನಗೆ? ನೀನೇ ಬಿದ್ದಿದ್ಯಲ್ಲ ನೈನಿ. ನೀರ್ ಹಾಕದ್ಮೇಲೆ ಕಣ್ ತೆಗ್ದಿದ್ದು. ಅಷ್ಟಕ್ಕೂ ಏನ್ ಬಿದ್ದು ಹೋಗುತ್ತೆ ಹೇಳು? ಅದು 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 ಬಿದ್ದು ಹೋಗುತ್ತೆ ಅಕ್ಕ. ಝೂಮರ್ ಲೈಟಾ? ಅದೇ ಅದೇ ಅಮ್ಮೋರೆ, ಅದು ಅದು ಬಿದ್ದು ಹೋಗುತ್ತೆ. ಮೊದಲು ಅದನ್ನ ತೆಗ್ಯಕ್ಕೆ ಹೇಳಿ, ಅದು ಬಿದ್ದು ಹೋಗುತ್ತೆ. ಅಕ್ಕ, ನಿನಗಿಷ್ಟ ಆಯ್ತು ಅಂದ್ಯಲ್ಲ, ಅದಕ್ಕೆ ಹೀಗ್ ಮಾಡ್ತಿದ್ದಾಳೆ. ಮೇಲಿಂದ ಬಿದೋಗೋದಕ್ಕೆ ಅದೇನ್ ಸಣ್ಣ ದಾರದಿಂದ ಕಟ್ಟಿರೋ ಗಾಳಿಪಟನ? ಕಾಸ್ಟ್ಲಿ ಶ್ಯಾಂಡ್ಲಿಯರ್. ಅದು ಅದು ಬಿದ್ದು ಹೋಗುತ್ತೆ ಯಜಮಾನ್ರೆ. ಮೊದಲು ಅದನ್ನ ಕೆಳಗಿಳಿಸಿ, ನನ್ನ ಮಾತು ಕೇಳಿ, ಅದನ್ನ ಕೆಳಗಿಳಿಸಿ. ಅದು ಬಿದ್ದು ಹೋಗುತ್ತೆ ಯಜಮಾನ್ರೆ, ಮೊದಲು ಕೆಳಗಿಳಿಸಿ. ನಿಲ್ಸು. ಚೆನ್ನಾಗಿದೆ ಅಂದ ತಕ್ಷಣ ನಿನ್ ಕಣ್ ಬಿತ್ತಾ? ಅಪಾರ್ಥ ಮಾಡ್ಕೋಬೇಡಿ ನನ್ನ. ಅದು ಅದು ನಿಜವಾಗ್ಲೂ ಬಿದ್ದು ಹೋಗುತ್ತೆ ಯಜಮಾನ್ರಿಗೆ ಅಪಾಯ. ನನ್ನ ಮಾತು ಕೇಳಿ, ಮೊದಲು ಅದನ್ನ ಕೆಳಗಿಳಿಸಿ ಅಮ್ಮವ್ರೆ. ಸ್ಟಾಪ್ ಇಟ್, ಜಸ್ಟ್ ಸ್ಟಾಪ್ ಇಟ್. ಅದರಿಂದ ನನಗೆ ಅಪಾಯ ಇದೆ ಅಂತ ಹೇಳ್ತೀಯ ಅಷ್ಟೇ ಅಲ್ವಾ? ಹೌದು ಯಜಮಾನ್ರೆ, ನನ್ನ ಮಾತು ಕೇಳಿ, ಅದಲ್ಲಿರ್ಬಾರ್ದು. ಮೊದಲು ಅದನ್ನ ತೆಗಿಸ್ಬೇಡಿ. ಅಮ್ಮ ನಯನಿ, ಬಿಚ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಳ್ಳೋದಕ್ಕೆ ಅದೇನ್ ಆಟ ಆಡೋ ಗೊಂಬೆನಾ? ಲಕ್ಷ ಖರ್ಚು ಮಾಡಿ ತರಿಸಿದಾನೆ ವಿಶಾಲ್. ನಿನಗ್ ಗಿಫ್ಟ್ ಆಗಿ ಕೊಟ್ಟಿದ್ದಿದ್ರೆ ಥ್ಯಾಂಕ್ಸ್ ಅಂತ ಹೇಳಿ ಖುಷಿ ಪಡ್ತಾ ಇದ್ದೆ. ನಮ್ಮ ಅಕ್ಕಂಗ್ ಕೊಟ್ಟಿರೋದಕ್ಕೆ ಈ ತರ ನಾಟಕ ಆಡ್ತಿದ್ಯಾ? ಏಯ್, ನೈನಿ ಬಗ್ಗೆ ಗೊತ್ತಿಲ್ಲದೆ ಏನೋ ಮಾತಾಡ್ತಾ ಇದೀಯಾ? ಯಾವತ್ತಾದ್ರೂ ಒಂದಿನ ಇದು ಬೇಕು ಅಂತ ಬಾಯ್ಬಿಟ್ಟು ಕೇಳಿದಾಳ? ಈಗ ಮಾಡ್ತಿರೋದು ಬೇಕಂತಾನೆ ಅತ್ತೆ. ಒಂದು ನಿಮಿಷ ಮಾಮ್. ನೋಡು ನೈನಿ, ಏನಾದರೂ ಒಂದು ಹೇಳಿ ಟೆನ್ಷನ್ ಕೊಡೋದು ನಿನಗೆ ಅಭ್ಯಾಸ ಆಗೋಗಿದೆ. ಈ ಸಲ ನಾನೇ ಹೇಳ್ತಿದ್ದೀನಿ,
ನನಗೆ ಏನಾದರೂ ಅಪಾಯ ಬರೋ ಹಾಗಿದ್ರೆ ಅದು ಹೇಗೆ ನಡೆಯುತ್ತೋ ಅಂತ ನಾನು ನೋಡಬೇಕು ಅಂತಿದ್ದೀನಿ. ನಮಸ್ತೆ ಮೇಡಮ್. ಓಹೋ, ಗಂಡ ಹೆಂಡತಿನ ಬೇರೆ ಮಾಡೋ ಮಹಾನ್ ಭಾವರು ಲಾಯರ್ ಜಗನ್ನಾಥ್ ಅವ್ರು ಬಂದ್ರಕ್ಕ. ವಿಶಾಲ್, ನೀನೀಗ ನನ್ನ ಜೊತೆ ಬಾ. ಅವರೆಲ್ಲ ಹೊರಟೋದ್ರು ಬಿಡು. ನೈನಿ, ಈಗ ಹೇಳು, ಆ ಶಾಣ್ಲೇರಿಂದ ಏನ್ ಡೇಂಜರ್ ಇದೆ? ವಿಶಾಲ್ ಮೇಲೆ ಬಿದ್ದು ಹೋಗುತ್ತಾ? ಯಾವಾಗ? ಹೇಗೆ? ನಿನಗೆ ಹೇಗೆ ಗೊತ್ತಾಯ್ತು? ಹೇಯ್, ಆದ್ರೂ ನೀ ಮೊದ್ಲು ಒಳಗೆ ಹೋಗು. ಕೇಳಿಸ್ಕೋಬಾರ್ದಾ? ಕೇಳ್ಬಾರ್ದಾ? ಹೋಗು ಅಂತ ಹೇಳಿಲ್ಲ. ಸರಿ ಬಿಡಿ, ನಾನು ಹೋಗಿ ಜ್ಯೂಸ್ ಮಾಡ್ತೀನಿ. ನೈನಿ, ನೀನ್ ಅಜ್ಜಿ ಜೊತೆ ಮಾತಾಡ್ಕೊಂಡ್ ಬಾ, ಇಬ್ರು ಕುಡಿಯೋಣ. ಪಾಪ, ನೀನ್ ತಲೆ ತಿರ್ಗಿ ಬಿದ್ದೆ ಅಲ್ವಾ, ಸುಸ್ತೆಲ್ಲ ಸರಿ ಹೋಗುತ್ತೆ. ಮೊದ್ಲು ನೀನ್ ಹೋಗೆ. ಹೋಗ್ತೀನಿ. ನೈನಿ, ಅಮ್ಮ ನೈನಿ. ಅಮ್ಮೋರೆ, ನನ್ನ ಮಾತನ್ನ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ಮ ಕಾಲಿಗಾದ್ರೂ ಬೀಳ್ತೀನಿ. ಮೊದಲು ಅದನ್ನ ತೆಗಿಯಕ್ಕೆ ಹೇಳಿ. ಸರಿ ಸರಿ ಸರಿನಮ್ಮ. ಮತ್ತೆ ನನ್ನ ಹೇಳೋದನ್ನ ಕೇಳು. ಅದು ತಿಲೋತ್ತಮಗೆ ಇಷ್ಟ ಅಂತ ವಿಶಾಲ್ ತಂದಿದ್ದಾನೆ. ನೀನು ಹೀಗೆಲ್ಲ ಮಾತಾಡಿದಕ್ಕೆ ಅದು ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಅದ್ರ ಬಗ್ಗೆ ನಾನು ನೋಡ್ಕೊಂತೀನಿ ಬಿಡು. ಲಾಯರ್ ಬಂದಿದ್ದಾರೆ ಅಲ್ವಾ? ನೀನು ಡೈವರ್ಸ್ ಪೇಪರ್ ಮೇಲೆ ಸಹಿ ಮಾಡ್ತೀಯಾ? ಅದಕ್ಕೋಸ್ಕರನೇ ಅಲ್ವಾ ಅಮ್ಮವ್ರೆ ನನ್ನ ಇಲ್ಲಿ ಕೆಲ್ಸದೊಳಗಿರಕ್ ಬಿಟ್ಟಿದ್ದು. ನೀನು ಒಪ್ಕೊಂಡ್ಬಿಟ್ಟು ಸೈನ್ ಮಾಡಿಬಿಟ್ಟೆ ಅಂದ್ರೆ ಮನೆ ಕೆಲಸದೊಳಗೆ ಎಷ್ಟು ದಿನ ಇರ್ತೀಯೋ ಅಂತ ಗೊತ್ತಿಲ್ಲ ನೈನಿ. ಅದೇನಮ್ಮವ್ರೆ? ಹೌದಮ್ಮ, ಕೆಲಸ ಆಗಿ ಅವಶ್ಯಕತೆ ಮುಗಿದ ಮೇಲೆ ಮನುಷ್ಯರು ಹೇಗ್ ಬೇಕೋ ಹಾಗೆ ಬದಲಾಗ್ತಾರೆ. ಆಗ ನಿನ್ನ ಇಲ್ಲಿರಕ್ ಬಿಡದೇ ಇದ್ರೆ ವಿಶಾಲ್ನ ಹೇಗ್ ಕಾಪಾಡ್ಕೊಳ್ತೀಯ? ಕಷ್ಟ ಆಗುತ್ತಮ್ಮವ್ರೆ. ಈಗ್ಲೇ ಅದ್ ಯಾವಾಗ ಬಿದ್ದು ಹೋಗುತ್ತೋ ಅಂತ ಭಯ ಆಗ್ತಿದೆ. ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಡೈವರ್ಸ್ ಪೇಪರ್ ಮೇಲೆ ಸಹಿ ಮಾಡಬೇಡ. ಅಮ್ಮ ನೈನಿ ದೇವಿ, ನಮ್ಮ ಅಕ್ಕ ಕರಿತಿದ್ದಾಳೆ, ಬಾ. ಆಮೇಲೆ ನೋಡ್ಕೋಬಹುದು. ಬಾ ಬಾ. ನಡಿ. ಮಾತಾಡಿದ್ದೀನಿ ಮೇಡಮ್. ಗುಡ್. ಕೆಲಸ ಮುಗಿದ್ರೆ ಇವತ್ತು ಸಂಜೆ ಪಾರ್ಟಿಗೆ ಬನ್ನಿ. ಆಗಲಿ ಮೇಡಮ್. ಅಕ್ಕ ಕರ್ಕೊಂಡು ಬಂದೆ.
ಮೇಡಮ್ ಇವರು ಹ್ಮ್ ಅಲ್ಲಿ ಕೂತ್ಕೊಳ್ಳಮ್ಮ. ಪರವಾಗಿಲ್ಲ ಸರ್. ಲಾಯರ್ ಸಾಹೇಬ್ರೆ, ಡಿವೋರ್ಸ್ ಕೊಡ್ಸೋರು ಅಂದ್ರೆ ಎಷ್ಟು ಗೌರವ ನೋಡಿದ್ರಾ? ಸಾರ್ ಅಂತ ಕರೀತಿದ್ದಾಳೆ. ನೋಡಮ್ಮ, ಈ ಕೆಲಸನ ಆತ್ರದಲ್ಲಿ ಬಲವಂತವಾಗಿ ಮಾಡಿಕೊಡ್ದು. ನೀವೀಗ ರಿಲ್ಯಾಕ್ಸ್ಡಾಗಿ ಕೂತ್ಕೊಂಡು ಯೋಚನೆ ಮಾಡ್ಬಿಟ್ಟು ಮುಂದುವರೀರಿ. ಕೂತ್ಕೊಳ್ಳಮ್ಮ. ದೊಡ್ಡೋರ್ ಮುಂದೆ ಕುರ್ಚೀಲಿ ಕೂತ್ಕೊಳ್ಳಲ್ಲ ಸರ್. ಕೆಳಗಡೆ ಕೂತ್ಕೋತೀನಿ. ಆಹಾ, ಏನ್ ಗೌರವ, ಏನ್ ವಿನಯತೆ. ಏನಂದ್ರೆ ಇವಳು ಈ ಮನೇಲಿ ಇರ್ಬೇಕಾದ ಹುಡುಗಿ ಅಲ್ಲ ಸರ್. ಅದಕ್ಕೆ ವಿದಾಯ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀವಿ. ಪರ್ಶು, ನಿನ್ ಮಾತಿಗೆ ಇನ್ನೂ ಗಾಬರಿ ಆಗ್ತಾಳೆ ಅನ್ಸುತ್ತೆ ಕಣೋ. ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡ್ತೀನಿ ಅಂತ ಒಪ್ಕೊಂಡ್ಮೇಲೆ ತಾನೇ ಇಲ್ಲಿವರೆಗೂ ಬಂದಿರೋದು. ನೀನ್ ಹೋಗು. ಸರಿ ಅಕ್ಕ, ನೀವು ಮುಂದುವರಿಸಿ. ವಿಶಾಲ್, ನಿನಗೆ ಸ್ವಾತಂತ್ರ್ಯ ಸಿಗ್ತಾ ಇರೋ ದಿನ ಇವತ್ತು. ಸರಿಯಾಗಿ ಉಪಯೋಗಿಸ್ಕೋ. ಆಲ್ ದಿ ಬೆಸ್ಟ್. ಮೇಡಮ್, ಆ ಪೇಪರ್ಸ್ ಒಂದು ಸ್ವಲ್ಪ ಕೊಡಿ. ನೋಡಮ್ಮ, ಈ ಪೇಪರಲ್ಲಿ ಬರ್ದಿರೋದನ್ನ ಹೇಳ್ತೀನಿ, ಸರಿ ಕೇಳಿಸ್ಕೊ. ಐ ಮಿಸಸ್ ತ್ರಿನೇನಿ, ವೈಫ್ ಆಫ್ ವಿಶಾಲ್ ಬಾಬು, ರಿಸೈಡಿಂಗ್ ಎಟ್ ದ ಅಡ್ರೆಸ್. ಜಗನ್ನಾಥ್ ಅವರೇ, ಕಥೆ ಪುರಾಣ ಎಲ್ಲ ಬೇಡ. ಸೈನ್ ಎಲ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸೈನ್ ಮಾಡಿ ಹೋಗ್ತಾಳೆ. ಅವಳಿಗೆ ಮಾಡೋಕ್ ತುಂಬಾ ಕೆಲಸ ಇದೆ. ಈಗ ಅವಳು ಕೆಲಸದವಳು. ಹೌದು ಅಮ್ಮೋರೆ. ನೋಡಿದ್ರಾ ಎಷ್ಟು ಚೆನ್ನಾಗಿ ಒಪ್ಕೊಂಡ್ಲು. ನಿಮ್ಗೆ ಹೇಗೆ ಬೇಕೋ ಅದು ಚೆನ್ನಾಗಿ ಪಳಗಿಸ್ಕೊಂಡಿದ್ದೀರಾ ಮೇಡಮ್. ಅಮ್ಮ, ಇಲ್ಲೊಂದು, 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 ಈ ಮೂರು ಕಡೆನೂ ಸೈನ್ ಮಾಡಿ. ನನಗೆ ಸೈನ್ ಮಾಡೋಕ್ಕೆ ಬರಲ್ಲ ಸರ್. ಹೆಬ್ಬೆಟ್ಟು. ಏನೋ ಸೈನ್ ಮಾಡೋಕ್ಕೂ ಬರಲ್ವಾ? ಏನು ಮೇಡಮ್ ಇದು, ಒಂದು ಅಕ್ಷರ ಕೂಡ ಬರಲ್ಲ. ಇವಳು ವಿಶಾಲ್ ಅವ್ರ ಜೋಡಿನಾ? ಸರಿನಮ್ಮ. ನೋಡಮ್ಮ, ಇದು ಇಂಕ್ ಪ್ಯಾಡ್. ಇದ್ರ ಮೇಲೆ ನಿನ್ನ ಹೆಬ್ಬೆಟ್ಟನ್ನು ಒತ್ತಿ ಈ ಪೇಪರ್ಸ್ ಮೇಲೆ ಅಚ್ಚೆ ಹಾಕಮ್ಮ.
ಏನಾಯ್ತು? ನೈನಿ ಅಷ್ಟೊಂದು ಗಾಬರಿ ಆಗಿದ್ದಾಳೆ ಅಂದ್ರೆ ಖಂಡಿತ ಅಪಾಯ ಆಗೋ ಥರ ಕಾಣಿಸುತ್ತೆ. ಅನಾಹುತ ಆಗ್ಬಾರ್ದು ಅಂದ್ರೆ ಝೂಮರ್ನ ತೆಗಿಬೇಕು. ಆದ್ರೆ ಹೇಗೆ? ಮನೆ ಕೆಲಸದವ್ರನ್ನ ಕರೆಸಿದ್ರೆ ಬೇಡ ಬೇಡ, ನಾನೇ ಏನಾದ್ರು ಮಾಡಬೇಕು. ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿದ್ರೆ ಅವಳ ಕತೆ ಮುಗ್ದಂಗೆ. ಏ ಪರಶು, ಪರಶು ಪರ್ಶು ಅಂತ ಕೇಳಿಸ್ತಲ್ಲ, ಯಾರಪ್ಪ? ಈ ಕಡೆನೋ? ಅತ್ತೆ, ನೀವು ನನ್ನ ಕರೆದ್ರಾ? ಹೌದು, ಬೇಗ ಬಾರೋ. ಈ ವಯಸ್ಸಲ್ಲಂತ ಕುತೂಹಲದ ವಿಷಯ ಏನಿರ್ಬೋದು ಈ ಮುದ್ಕಿಗೆ? ಬಂದೆ ಅತ್ತೆ. ಹೇಳಿ ಅತ್ತೆ. ನಾನು ಹೇಳಿದ ಮಾತ್ರಕ್ಕೆ ನೀ ಮಾಡ್ತೀಯೋ ಇಲ್ವೋ? ಅವ್ವ, ಏನತ್ತೆ ಅಂತ ಮಾತು ಹೇಳಿದ್ರಿ? ನೀವು ಈ ಸೂರ್ಯ ದೇವರ ಸಾಮ್ರಾಜ್ಯಕ್ಕೆ ರಾಜಮಾತೆ. ನೀವು ಆರ್ಡ್ರ್ ಮಾಡಿದ್ಮೇಲೆ ನಾನು ಕೆಲಸ ಮಾಡದೇ ಇರ್ತೀನಾ? ಕೆಲಸ ಕಾರ್ಯ ಇಲ್ದವನು ಅಂತ ನೀವೇ ಬೈತಾ ಇರ್ತೀರಾ. ಈಗ ನೀವೇ ಕರೆದು ಕೆಲಸ ಹೇಳ್ತಾ ಇದ್ದೀರಾ ಅಂತಂದ್ಮೇಲೆ ನಾನು ಮಾಡದೇ ಇರೋದಕ್ಕಾಗತ್ತಾ? ಹೌದಾ? ಹಾಗಾದ್ರೆ ಅಲ್ಲಿ ನೋಡು. ಏ, ಝೂಮರ್ ಕಾಣ್ತಾ ಇದೆಯಾ? ಅಷ್ಟು ದೊಡ್ಡದಾಗಿರೋದು ಕಾಣಿಸ್ತಾ ಇರುತ್ತಾ ಅತ್ತೆ? ತಿನ್ನೋದು, ತಿರುಗೋದು, ಕುಡಿಯೋದು, ಈ 3 ಮಾಡೋದು ಬಿಟ್ರೆ ಇನ್ನೇನ್ ಕೆಲಸ ಮಾಡ್ತೀಯ ನೀನು? ಕಣ್ಣು ಸರಿಯಾಗಿ ಕಾಣಿಸುತ್ತೋ ಇಲ್ವೋ ಅಂತ ನೋಡ್ದೆ. ಅಪ್ಪ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ಬೈಯದ್ ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳಿ. ಆ ಝೂಮರು ಅಲ್ಲಿರೋದ್ ಬೇಡ, ಅದನ್ನ ತೆಗಿ ಅಷ್ಟೇ. ಈಗ ನೀವ್ ಹೇಳಿದ್ರಲ್ವಾ ಅತ್ತೆ, ನಾನ್ ನೋಡ್ಕೋತೀನಿ. ನೋಡ್ತಾ ಇರ್ಬೇಡ, ಮೊದಲು ತೆಗಿ ಅದನ್ನ. ಅತ್ತೆ ಆಯ್ತು, ನಾನ್ ನೋಡ್ಕೋತೀನಿ, ನೀವ್ ಹೊರಡಿ. ಶಬರಿ ಅತ್ತೆ, ಒಳ್ಳೆ ಕೆಲ್ಸನೇ ಕೊಟ್ಟಿದ್ದೀರಾ. ತಲೆ ಎತ್ ನೋಡೋ ಶ್ಯಾಂಡ್ಲಿಯರ್ ಇಂದಾನೆ ತಲೆ ಹೋಗೋ ತರ ಮಾಡ್ತೀನಿ. ಅದರಿಂದ ವಿಶಾಲ್ ಕತೆ ಮುಗಿಯುತ್ತೆ. ನಿನ್ನೆ ಕೇಳ್ತಾ ಇರೋದು ಏನಾಯ್ತು? ಏನಿಲ್ಲ ಅಮ್ಮವ್ರೆ. ಮತ್ತೆ ಪೇಪರ್ಸ್ ಮೇಲೆ ಹೆಬ್ಬೆಟ್ ಗುರ್ತು ಯಾಕೆ ಹಾಕ್ತಿಲ್ಲ? ಚಡ್ಪಡಿಸ್ತಿದ್ದಾಳೆ, ಟೆನ್ಷನಲ್ಲಿದ್ದಾಳೆ ಅಂದರೆ ಡೈವರ್ಸ್ ಕೊಡೋಕೆ ಅವಳಿಗೆ ಇಷ್ಟ ಇಲ್ವೇನೋ? ಏನಮ್ಮ, ಏನಾದರೂ ಇದ್ರೆ ಓಪನ್ ಆಗಿ ಹೇಳಮ್ಮ. ದೇವ್ರಂತ ಯಜಮಾನ್ರನ್ನ ಈ ಭಕ್ತೆ ಹೇಗೆ ತಾನೇ ಬಿಟ್ಟು ಹೋಗಕ್ಕೆ ಸಾಧ್ಯ ಸರ್? ಗಂಡ ಅಂದರೆ ಹೆಂಡತಿಗೆ ಪ್ರಾಣ. ಅವ್ರ ಪ್ರಾಣ ಕಾಪಾಡೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಆದರೆ ಈ ಕೆಲಸ ಮಾಡಬೇಕಾದ್ರೆ ನನ್ನ ಕೈಕಾಲು ನಡಕ್ತಿದೆ. ಹೆಬ್ಬೆಟ್ಟು ಹಾಕ್ತಿಲ್ಲ, ಏನು ಮಾತು ಆಡ್ತಿಲ್ಲ. ಡೈವರ್ಸ್ ಕೊಡೋದಕ್ಕೆ ಇಷ್ಟ ಇದೆಯೋ ಇಲ್ವೋ?